ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನು ಕೂಡ ಸೂಪರಾಗಿದ್ದೀನಿ. ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇವತ್ತು ಬೆಳಿಗ್ಗೆನೇ ಮನೆ ಕೆಲಸ ಎಲ್ಲ ಮುಗಿಸಿ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೋಗ್ತಾ ಇದ್ದೀವಿ. ಇವತ್ತು ಆಷಾಢ ಅಮಾವಾಸ್ಯೆ ಆಗಿರೋದ್ರಿಂದ ದೇವಸ್ಥಾನಕ್ಕೆ ಹೋಗಿಟ್ಟು ಬರೋಣ ಅಂತ ಹೋಗ್ತಾ ಇದ್ದೀವಿ. ಇದು ಹೊಸ ಸೇತುವೆ ಈಗ ರೆಡಿ ಮಾಡಿರೋದು. ಆ ಕಡೆ ಕಾಣಿಸ್ತಾ ಇರೋದು ಹಳೆ ಸೇತುವೆ. ಈ ಕಡೆ ತುಂಬ ಪ್ಲೇಸ್ ಎಲ್ಲ ಚೆನ್ನಾಗಿರೋದ್ರಿಂದ ಡಾಕ್ಟರ್ ರಾಜ್ಕುಮಾರ್ ಅವರು ಈ ಕಡೆನೇ ತುಂಬ ಪ್ಲೇಸ್ಗಳ ಕಡೆ ಎಲ್ಲ ಫಿಲಮ್ಗಳೆಲ್ಲ ತೆಗಿತಾ ಇದ್ರಂತೆ. ಅದಕ್ಕೆ ಅದನ್ನು ರಾಜ್ಕುಮಾರ್ ಸೇತುವೆ ಅಥವಾ ರಾಮ ಸೇತುವೆ ಅಂತ ಕರೀತಾರೆ ಅಂತೆ. ಈ ಕಡೆ ಬಂದರೆ ತುಂಬ ಪ್ಲೇಸ್ಗಳಿದೆ. ನೀರಲ್ಲಿ ತುಂಬ ಎಂಜಾಯ್ ಮಾಡಿಕೊಂಡು ತುಂಬ ಪ್ಲೇಸ್ ಎಲ್ಲ ನೋಡಿಕೊಂಡು ಹೋಗ್ಬೋದು. ಒಂದ್ಸಲ ವಿಸಿಟ್ ಮಾಡಿ. ಶಿವನ ಸಮುದ್ರಂ ಶಿಂಷಾ ಅಂತ. ನನಗೆ ಒಂದು ಸಲ ಇದೆಲ್ಲ ರೆಡಿ ಮಾಡ್ತಿರ್ಬೇಕಿದ್ರೆ, ಸೇತುವೆ ಎಲ್ಲ ರೆಡಿ ಮಾಡ್ತಿರ್ಬೇಕಿದ್ರೆ ಹೋಗೋಕ್ಕೆ ಜಾಗನೇ ಇರಲಿಲ್ಲ ನಮಗೆ ದೇವಸ್ಥಾನಕ್ಕೆ. ಆವಾಗ ಇದೇ ದಾರಿಯಿಂದ ಇದೇ ನೀರು ಮೇಲ್ಗಡೆ ನಡ್ಕೊಂಡು ನಾವು ದೇವಸ್ಥಾನಕ್ಕೆ ಬಂದಿದ್ದು. ತುಂಬ ಅಂದರೆ ತುಂಬ ಭಯ ಆಗ್ತಾಯಿತ್ತು. ಇದೇ ಸೇತುವೆ ಮೇಲೆ ನಡ್ಕೊಂಡು ಬಂದಿದ್ದು. ಈಗ ನೀರು ಎಲ್ಲ ಕಡೆ ಮಳೆ ಇರೋದ್ರಿಂದ ನೀರು ಸಿಕ್ಕಾಪಟ್ಟೆ ಜಾಸ್ತಿ ಆಗಿಬಿಟ್ಟಿದೆ. ಅದಕ್ಕೆ ಈ ಕಡೆ ಸೇತುವೆ ಮೇಲ್ಗಡೆ ಎಲ್ಲ ಬಿಡಲ್ಲ. ಮತ್ತು ಇದು ಮಳವಳ್ಳಿ ಮತ್ತು ಕೊಳ್ಳೇಗಾಲ ಮಳವಳ್ಳಿ ಮಧ್ಯದಲ್ಲಿ ಹ್ಯಾಂಡ್ ಪೋಸ್ಟ್ ಅಂತ ಬರುತ್ತೆ. ಅಲ್ಲಿ ಆಟೋ ಎಲ್ಲ ನಿಲ್ಲಿಸುತ್ತೆ. ನೀವು ಶಿಂಷದ ಮಾರಮ್ಮನ ದೇವಸ್ಥಾನಕ್ಕೆ ಬರಬೇಕು ಅಂದರೆ ಅಲ್ಲಿ ಆಟೋ ನಿಲ್ಲಿಸುತ್ತೆ ಹ್ಯಾಂಡ್ ಪೋಸ್ಟಲ್ಲಿ. ಅಲ್ಲಿ ಬಸ್ಗಳು ಕೂಡ ನಿಲ್ಲಿಸುತ್ತೆ. ಸರ್ಕಾರಿ ಗೌರ್ಮೆಂಟ್ ಬಸ್ಸು ಮತ್ತು ಪ್ರೈವೇಟ್ ಬಸ್ಸು ಕೂಡ ಇರುತ್ತೆ, ಬಂದು ನಿಲ್ಲಿಸುತ್ತೆ. ಮತ್ತು ಅಲ್ಲಿಂದ ಆಟೋಗಳಿರುತ್ತೆ. ಆಟೋ ಮಾಡಿಕೊಂಡು ನೀವು 1-2 ಕಿಲೋಮೀಟ್ರ್ ಬಂದರೆ ನಿಮಗೆ ತುಂಬ ಪ್ಲೇಸ್ ಎಲ್ಲ ಸಿಗುತ್ತೆ. ಶಿಂಷದ ಮಾರಮ್ಮನ ದೇವಸ್ಥಾನ, ಗಗನಚುಕ್ಕಿ, ಭರಚುಕ್ಕಿ, ಮತ್ತು ಮಧ್ಯ ರಂಗನಾಥ ಸ್ವಾಮಿ ದೇವಸ್ಥಾನ, ಪ್ರಸನ್ನ ಮೀನಾಕ್ಷಿ ಸೋಮೇಶ್ವರ ದೇವಸ್ಥಾನ ಅಂತ ತುಂಬ ಹಳೇ ದೇವಸ್ಥಾನಗಳು. ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಹಳೇ ಕಾಲ ದೇವಸ್ಥಾನ ಅಂದ್ರೇ ಹಾಗೆ ತುಂಬ ನೋಡೋಕ್ಕೂ ಕೂಡ ಚೆನ್ನಾಗಿರುತ್ತೆ. ಮತ್ತು ಅದ್ರ ಬಗ್ಗೆ ಕಥೆಗಳು ಕೂಡ ಕೇಳೋಕ್ಕೆ ತುಂಬ ಸೂಪರಾಗಿರುತ್ತೆ. ಮತ್ತು ಈಗ ಶಿಂಷದ ಮಾರಮ್ಮನ ದೇವಸ್ಥಾನಕ್ಕೆ ಅಂತ ಬಂದಿದ್ದೀವಿ. ಇದು ಶಿಂಷದ ಮಾರಮ್ಮ ಶಿಂಷದಲ್ಲಿ ಇರೋದು. ಆದರೆ ಇದನ್ನು ಇದು ದೇವಸ್ಥಾನದ ನೇಮ ಚೇಂಜ್ ಮಾಡಿದ್ದಾರೆ ಆದಿಶಕ್ತಿ ಶಿಂಷದ ಮಾರಮ್ಮ ಅಂತ. ಇಲ್ಲಿ ನಿಮ್ಗೆ ಏನೇ ಕಷ್ಟ, ಏನೇ ಕೋರಿಕೆ ಇದ್ದರೂ ಕೂಡ ಬಂದು ಒಂದು ಸಲ ವಿಸಿಟ್ ಮಾಡಿ ಕೇಳ್ಕೊಂಡು ಹೋಗ್ಬೋದು, ಬೇಡ್ಕೊಂಡು ಹೋಗ್ಬೋದು. ನಿಮ್ಗೆ ಏನೇ ತೊಂದರೆ ಇದ್ದರೂ ಕೂಡ ಬೇಗ ಇದಾಗುತ್ತೆ. ನಾವು ಕೂಡ ಬೆಳಿಗ್ಗೆನೇ ಬಂದಿದ್ದು. ಇವತ್ತು ಆಷಾಢ ಅಮಾವಾಸ್ಯೆ ಆಗಿರೋದ್ರಿಂದ ತುಂಬ ರಶ್ ಇರ್ತಾರೆ ಅಂತ ಅಂದ್ಕೊಂಡು, ಆದರೂ ಕೂಡ ರಶ್ ಏನೂ ಇರಲಿಲ್ಲ. ಅದರಲ್ಲೂ ಈ ಮಂಗಳವಾರ ಶುಕ್ರವಾರ ಬಂತು ಅಂದರೆ ರೋಡೆಲ್ಲ ಫುಲ್ಲು ಕವರ್ ಆಗಿಬಿಟ್ಟಿರುತ್ತೆ. ದೇವಸ್ಥಾನದಲ್ಲಿ ಕಾಲು ಮಡಗೋಕ್ಕೆ ಜಾಗನೇ ಇರಲ್ಲ, ಆ ಥರ ಆಗಿಬಿಟ್ಟಿರುತ್ತೆ. ಇವತ್ತು ಯಾಕೋ ಯಾರೂ ಬಂದೇ ಇರಲಿಲ್ಲ. ನಾವು ಕೂಡ ಜನ ಇಲ್ಲದೇ ಇರೋದ್ರಿಂದ ದೇವ್ರ ದರ್ಶನ ಕೂಡ ತುಂಬ ಚೆನ್ನಾಗಾಯಿತು. ನೋಡಿ, ದೇವ್ರ ದರ್ಶನ, ದೇವ್ರಿಗೆ ಎಷ್ಟೊಂದು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ಅಂತ. ತುಂಬ ಫ್ರೀಯಾಗಿತ್ತು. ತುಂಬ ಚೆನ್ನಾಗಿ ದೇವ್ರಿಗೆ ಅಲಂಕಾರ ಎಲ್ಲ ಮಾಡಿದರು. ದೇವ್ರ ದರ್ಶನ ಮಾಡಿಕೊಂಡು ಅದೇ ತಾನೇ ಸ್ವಲ್ಪ ಹೊತ್ತು ಕೂತ್ಕೊಳ್ಳೋಣ ಅಂತ ಕೂತ್ಕೊಂಡು, ನೋಡಿ ಇಲ್ಲಿ ಕಂಬಿ ಇದೆ ಅಲ್ವಾ, ಹೊರ್ಗಡೆಯಿಂದ ಒಳಗಡೆ ತನಕನೂ ತುಂಬ ಫುಲ್ಲು ಕವರ್ ಆಗ್ತಾಯಿತ್ತು. ಇಲ್ಲಿ ಕಾಲು ಇಡೋಕ್ಕೆ ಜಾಗನೇ ಇರ್ತಾ ಇರಲಿಲ್ಲ. ಆದರೆ ಇವಾಗ ನೋಡಿದ್ರೆ ಸಿಕ್ಕಾಪಟ್ಟೆ ಖಾಲಿ ಆಗಿದೆ. ನಾವು ಲೇಟಾಗಿಬಿಡುತ್ತೆ, ತುಂಬ ರಶ್ ಇರ್ತಾರೆ ಅಂದ್ಕೊಂಡು ಬಂದು, ಆದರೆ ರಶ್ ಏನೂ ಇರಲಿಲ್ಲ. ತುಂಬ ಚೆನ್ನಾಗಿ ದೇವ್ರ ದರ್ಶನ ಕೂಡ ಆಯಿತು, ಎಲ್ಲ ಆಯಿತು. ಹಾಗೆ ಸ್ವಲ್ಪ ಟೈಮ್ ಕೂತ್ಕೊಳ್ಳೋಣ ಅಂತ ಕೂತ್ಕೊಂಡು, ಒಂಥರ ಏನು ಅಂದರೆ ಮನಸ್ಸು ಏನಾದರೂ ಸರಿ ಇಲ್ಲ ಅಂದಾಗ, ಮತ್ತು ಒಂದು ವಾರ ದೇವಸ್ಥಾನಕ್ಕೆ ಬರಲಿಲ್ಲ ಅಂದರೂ ಕೂಡ ಒಂಥರ ಮನಸ್ಸು ಏನೋ ಆಗ್ತಾ ಇರುತ್ತೆ. ಯಾವ ಕೆಲಸನೂ ಕೂಡ ಮನೇಲಿ ಮಾಡೋಕ್ಕಾಗಲ್ಲ, ಯಾವುದ್ರ ಮೇಲೂ ಕೂಡ ಗಮನ ಇರಲ್ಲ, ಒಂಥರ ಏನೇನೋ ಆಗ್ತಾ ಇರುತ್ತೆ, ಮನಸ್ಸೇ ಸರಿ ಇರಲ್ಲ. ಆ ಟೈಮಲ್ಲಿ ದೇವಸ್ಥಾನಕ್ಕೆ ಹೋಗಬೇಕು, ಮತ್ತು ದೇವ್ರ ದರ್ಶನ ಮಾಡಿದಾಗ, ಮತ್ತು ದೇವ್ರ ಹತ್ರ ನಮಗೆ ಏನಾದರೂ ನೋವಿದ್ರೆ ಹೇಳ್ಕೊಂಡಾಗ ಒಂಥರ ಸಮಾಧಾನ ಆಗುತ್ತೆ, ಮನಸ್ಸಿಗೆ ನೆಮ್ಮದಿ ಅನ್ನೋದು ಸಿಗುತ್ತೆ. ನಾನು ಎಷ್ಟೋ ಸಲ ಇದು ಮಾಡಿದ್ದೀನಿ. ನಾನು ತುಂಬ ಸಲ 1 ತಿಂಗಳು 1-2 ವಾರ ಆಗಿತ್ತು ನಾನು ಬಂದೇ ಇರಲಿಲ್ಲ. ತುಂಬ ಮನಸ್ಸಿಗೆ ಏನೇನೋ ಆಗ್ತಾಯಿತ್ತು. ಏನು ಕೆಲಸ ಮಾಡೋಕ್ಕೂ ಕೂಡ ಒಂಥರ ಸರಿಯೇ ಇರಲಿಲ್ಲ. ಅದು ಹೇಗೆ ಹೇಳಬೇಕು ಅಂತಲೂ ಗೊತ್ತಾಗ್ತಾ ಇಲ್ಲ, ಆ ಥರ ಆಗ್ತಾಯಿತ್ತು. ಅದಕ್ಕೆ ಇವತ್ತಾದರೂ ಹೋಗಿದ್ದು ಬರೋಣ ಅಂದ್ಬಿಟ್ಟು ಬಂದಿದ್ದೀನಿ. ನೀವು ತಡೆ ಹೊಡಿಸ್ಬೇಕು ಅಂದರೆ ನಿಮಗೇನಾದರೂ ನಿಮ್ಮ ಮೇಲೆ ಮಾಟ ಮಂತ್ರ ಮತ್ತು ಏನಾದರೂ ಭೂತ ಪ್ರೇತ ಏನಾದರೂ ಇದ್ದರೂ ಕೂಡ ಈ ದೇವಸ್ಥಾನಕ್ಕೆ ಬಂದರೆ
ತಡೆ ಹೊಡಿಸ್ಕೊಂಡು ಹೋಗಿ ಒಳ್ಳೆಯದಾಗುತ್ತೆ. ನಾವು ಪ್ರತಿ 15 ದಿನಕ್ಕೊಂದು ಸಲ ಬರ್ತಾ ಇರ್ತೀವಿ ಅಲ್ವಾ, ಅಮಾವಾಸ್ಯೆ ಹುಣ್ಮೆಗೆ, ಆವಾಗ ತಡೆ ಹೊಡಿಸ್ಕೊಂಡು ಹೋಗ್ತೀವಿ. ಇಲ್ಲಿ ದೇವಸ್ಥಾನ ಒಳಗಡೆ ತಡೆ ಎಲ್ಲ ಹೊಡಿತಾರೆ, ಒಳ್ಳೆಯದಾಗುತ್ತೆ. ಮತ್ತು ಇಲ್ಲಿ ಹರಕೆ ಹೊತ್ಕೊಂಡಿರೋರೆಲ್ಲ ತುಂಬ ಜನ ಎಲ್ಲ ಬರ್ತಾರೆ. ಬಂದು ಕುರಿ ಕೋಳಿ ಎಲ್ಲ ಬಲಿ ಕೊಟ್ಟು, ಮತ್ತು ಇಲ್ಲೇ ರೂಮ್ಗಳಿದೆ ಮತ್ತು ಇದಿದೆ, ಪಾತ್ರೆ ಎಲ್ಲ ಇಲ್ಲೇ ಕೊಡ್ತಾರೆ. ರೂಮ್ಗಳೆಲ್ಲ ಇದೆ, ಸುತ್ತಮುತ್ತ ನೀರಿಂದು ಇದೆಲ್ಲ ಸೌಲಭ್ಯ ಎಲ್ಲ ಇದೆ, ಏನೂ ಪ್ರಾಬ್ಲಮ್ ಇಲ್ಲ. ಬಂದು ಕುರಿ ಕೋಳಿ ಎಲ್ಲನೂ ಬಲಿ ಕೊಟ್ಬಿಟ್ಟು ಅಡುಗೆ ಎಲ್ಲ ಮಾಡಿಕೊಂಡು ಊಟ ಮಾಡಿಕೊಂಡು ಇದ್ರ ಸುತ್ತಮುತ್ತ ಇರೋ ಪ್ಲೇಸ್ ಎಲ್ಲ ನೋಡಿಕೊಂಡು ಹೋಗ್ತಾರೆ. ನಾವು ಕೂಡ ಎಲ್ಲ ದರ್ಶನ ಎಲ್ಲ ಮುಗೀತು, ತುಂಬ ಚೆನ್ನಾಗಿ ಆಯಿತು. ಹಾಗೆ ಜನ ಎಲ್ಲ ಬರ್ತಾರೆ ಅಂದ್ಬಿಟ್ಟು ಅಡುಗೆ ಎಲ್ಲ ಮಾಡಿಸಿದ್ರು, ಪಲಾವ್ ಎಲ್ಲ ಮಾಡಿದ್ರು, ತುಂಬ ಚೆನ್ನಾಗಿತ್ತು. ಇದು ಸೋಯಾಬೀನ್ ಏನೋ ಹೇಳ್ತಾರಲ್ಲಪ್ಪ, ಅದೆಲ್ಲ ಹಾಕಿ ತುಂಬ ಚೆನ್ನಾಗಿ ಪಲಾವ್ ಮಾಡಿದರು. ಅದಕ್ಕೆ ಕೂತ್ಕೊಂಡು ತಿಂತಾ ಇದ್ದೀವಿ. ಒಂಥರ ಏನಾದರೂ ನೋವು ಅನಿಸ್ದಾಗ ನಾವು ಬೇರೆ ಜನಗಳ ಹತ್ರ ನಮ್ಮ ಮನಸ್ಸಲ್ಲಿರೋ ನೋವನ್ನ ಹೇಳ್ಕೊಡೋ ಬದಲು ದೇವ್ರ ಹತ್ರ ಹೇಳ್ಕೊಂಡ್ರೆ ಸರಿ ಅಂತ ಅನಿಸುತ್ತೆ. ಯಾಕೆ ಅಂದರೆ ಈ ಜನಗಳು ಹೇಗೆ ಅಂದರೆ, ಇವತ್ತು ನಮ್ಮ ಜೊತೆ ಚೆನ್ನಾಗಿರ್ತಾರೆ, ನಮ್ಮ ಮನೇಲಿ ಏನು ನಡೀತಿದೆಯೋ ಏನು ಎಲ್ಲನೂ ಕೂಡ ತಿಳ್ಕೊಂಡು ನಾಳೆ ದಿನ ನಮ್ಮ ಜೊತೆ ಮಾತು ಬಿಟ್ಟಾಗ ಇನ್ನೊಬ್ಬರ ಜೊತೆ ಚೆನ್ನಾಗಿರ್ತಾರಲ್ಲ ನೋಡಿ, ಅವ್ರ ಜೊತೆ ಎಲ್ಲನೂ ನಮ್ಮ ಮನೆ ವಿಷಯ ಎಲ್ಲನೂ ಕೂಡ ಹೇಳ್ತಾರೆ. ನಮ್ಮ ಕಷ್ಟನ ನಾವು ಜನಗಳ ಹತ್ರ ಅಕ್ಕಪಕ್ಕದವ್ರ ಹತ್ರ ಹಂಚ್ಕೊಳ್ಳೋ ಬದಲು ದೇವ್ರ ಹತ್ರ ಹೇಳ್ಕೊಂಡ್ರೆ ಇವತ್ತಲ್ಲ ನಾಳೆ ಅದು ಖಂಡಿತ ನೆರವೇರುತ್ತೆ. ನಾನಂತೂ ಈ ದೇವಸ್ಥಾನಕ್ಕೆ ಆಗಾಗ ಬರ್ತಾನೆ ಇರ್ತೀನಿ. ಮತ್ತು ನನಗೂ ಕೂಡ ಊಟ ಎಲ್ಲ ಮಾಡಿ ಮುಗೀತು, ಕೈ ತೊಳ್ಕೊಳ್ಳೋಣ ಅಂತ ಹೋಗ್ತಾ ಇದ್ದೀನಿ. ಅದು ನಲ್ಲಿ ಒಂಥರ ಇತ್ತು, ಕೈ ತೊಳೆಯೋಕ್ಕೂ ಕೂಡ ಆಗ್ತಾಯಿರಲಿಲ್ಲ. ಹಾಗೆ ಹೆಂಗೋ ಕೈ ತೊಳ್ಕೊಂಡು ಸುಮ್ಮನೆ ನಿಂತಿದೆ. ಕೋತಿ ಅಲ್ಲಿ ಕೂತಿತ್ತು, ಅದಕ್ಕೆ ವಿಡಿಯೋ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಒಂದು ವಾರ ಇದು ದೇವಸ್ಥಾನಕ್ಕೆ ಬರಲಿಲ್ಲ ಅಂದರೂ ಕೂಡ ಒಂಥರ ಮನಸ್ಸೇ ಸರಿ ಇರಲ್ಲ. ನೋಡಿ ಕೋತಿ ಇದೆ, ನಮ್ಮ ಮನೆಯವ್ರು ಬೇರೆ ಬೈತಾಯಿದ್ರು, ಕೋತಿಗೂ ಹೋಗಿ ವೀಡಿಯೋ ಮಾಡ್ತಾ ಇದ್ದೀರ, ನೆಗೆದುಬಿಟ್ಟು ಫೋನ್ ಕಿತ್ಕೊಂಡು ಹೊಂಟೋಗ್ಬೇಕು, ಸರಿ ಹೋಗುತ್ತೆ ಅಂತ ಬೈತಾಯಿದ್ರು. ಈ ಕಡೆನೇ ಇದೆ, ಈ ಕಡೆ ಎಲ್ಲ ಬರೀ ಕೋತಿಗಳ ಕಾಟನೇ ಜಾಸ್ತಿ ಇರುತ್ತೆ ಪಾಪ. ಇದು ಕಬ್ಬು ಜೋಳ ಹಾಕಿರ್ತಾರಲ್ಲ, ಮತ್ತು ಬಾಳೆಗೊನೆ ಎಲ್ಲ ಇರುತ್ತಲ್ಲ, ತೋಟಕ್ಕೆಲ್ಲ ನುಗ್ಗಿ ಹಾಳು ಮಾಡಿಬಿಡ್ತವೆ. ಮತ್ತು ನಾವು ಕೂಡ ಪೂಜೆ ಸಾಮಾನುಗೆ ದುಡ್ಡೆಲ್ಲ ಕೊಟ್ಬಿಟ್ಟು ಹೋಗೋಣ ಅಂತ ಬಂದಿದ್ದೀವಿ. ಆ ಕಡೆ ಸೈಡ್ ನೋಡಿ ಕೋತಿಗಳು ಯಾವ ಥರ ಜಗಳ ಆಡ್ತಾ ಇದ್ದಾವೆ ಅಂದರೆ, ಈಗೀಗ ನಾವು ಬರೋ ಟೈಮಲ್ಲಿ ಸ್ವಲ್ಪ ಜನ ಎಲ್ಲ ಬರ್ತಾಯಿದ್ರು. ನಮ್ಮದು ಕೂಡ ಎಲ್ಲ ದರ್ಶನ ಆಯಿತು, ನನಗೂ ಕೂಡ ಸ್ವಲ್ಪ ಮನಸ್ಸಿಗೆ ಸಮಾಧಾನ ಅನ್ನೋದಾಯಿತು. ಇವಾಗ ಮನೆಗೆ ಹೋಗೋಣ ಅಂತ ಹೋಗ್ತಾ ಇದ್ದೀವಿ. ಮತ್ತು ನಮ್ಮ ಮನೆಯವರು ಸ್ವಲ್ಪ ವ್ಯಾಪಾರಕ್ಕೆ ಬೇರೆ ಹೋಗಬೇಕಿತ್ತು, ಅದಕ್ಕೆ ಬೆಳಿಗ್ಗೆನೇ ಬಂದು ಪೂಜೆ ಎಲ್ಲ ಮಾಡಿಸ್ಕೊಂಡು ಹೋಗ್ತಾ ಇದ್ದೀವಿ. ಇಷ್ಟೇ ಇವತ್ತಿನ ವಿಡಿಯೋ. ಈ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಕಮೆಂಟ್ ಹಾಕಿ ಮತ್ತು ಲೈಕ್ ಕೊಡಿ.